ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಮತ್ತು ಭೂಮಿಯನ್ನು ದೂರ ಮಾಡಬೇಕು ಅಂತ ಹೇಳಿ ಅಂಚು ಹಾಗೆ ದೇವ್ಯಾನಿ ಜೊತೆಗೆ ಅಶ್ವಿನಿ ಮೂವರು ಕೂಡ ಪಕ್ಕಾ ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲದರ ಜೊತೆಗೆ ಅಶ್ವಿನಿಯ ಜನ್ಮ ರಹಸ್ಯ ಹೊರಗಡೆ ಬೀಳ್ತದೆ. ಅಜಿತ್ ಭೂಮಿಗೆ ಹತ್ರ ಆಗ್ತಿದ್ದಾರೆ. ನಚ್ಚಿ ಅಶ್ವಿನಿ ಮದುವೆ ಫಿಕ್ಸ್ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರವಣ್ ಅವರು ಅಶ್ವಿನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಒಂದಷ್ಟು ವರಗಳ ಫೋಟೋವನ್ನು ಕೂಡ ತಂದು ಅಶ್ವಿನಿಗೆ ತೋರಿಸ್ತಾರೆ. ಆ ಒಂದು ಫೋಟೋವನ್ನು ತೋರಿಸಿ ಯಾವ ಹುಡುಗ ಇಷ್ಟ ಆದ ಹೇಳಮ್ಮ, ನಿನಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಅಶ್ವಿನಿ ತನಗೆ ಈಗಲೇ ಮದುವೆ ಬೇಡ ಅಂತ ಹೇಳ್ತಾಳೆ. ಬಟ್ ಈ ಒಂದು ವಿಷಯವಾಗಿ ಅಜ್ಜಿ ತುಂಬ ಯೋಚನೆಗೀಡಾಗ್ಬಿಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಭೂಮಿ ಅಬ್ಸರ್ವ್ ಮಾಡ್ತಿದ್ದಾಳೆ. ಬಟ್ ಇಲ್ಲಿ ಸಂಗೀತವ್ರು ಮಾತ್ರ ಒಳ್ಳೇದಾಯಿತು, ಶ್ರವಣ್ ಅಶ್ವಿನಿಗೆ ಮದುವೆ ಮಾಡ್ತಿರೋದು, ಆ ರೀತಿ ಆದರೆ ನನ್ನ ಮಗ ಸೊಸೆ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಮದುವೆನೇ ಬೇಡ ಅಂದಾಗ ಯಾಕೆ ಮದುವೆ ಬೇಡ ನಿನಗೆ, ನೀನು ಆ ಕಡೆ ಓದೋದ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಈ ಕಡೆ ಮದುವೆನಾರು ಆಗಬಹುದಲ್ವ ಅಂತ ಹೇಳ್ತಾರೆ ಶ್ರವಣ್. ಬಟ್ ಇಲ್ಲಿ ದೇವ್ಯಾನಿ ಕೂಡ ಬಂದಿದೆ, ಬೇಡ ನಿಜವಾಗ್ಲೂ ಅಶ್ವಿನಿಗೆ ಈಗ ಯಾಕೆ ಮದುವೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಕೂಡ ಇಲ್ಲ, ನಂಗೆ ಮದುವೆ ಬೇಡಪ್ಪ, ನಾನು ಹೇಳಿದ್ದೆ ಅಲ್ವಾ ಅಮ್ಮ ಸಿಕ್ಕಿದ ಮೇಲೆ ನನ್ನ ಮದುವೆ ಅಂತ. ಆದರೆ ಇನ್ನೂ ಕೂಡ ಅಮ್ಮ ಸಿಕ್ಕಿಲ್ವಲ್ಲ ಅಂದಾಗ, ಅಯ್ಯೋ ಮಗಳೇ, ನಿಮ್ಮ ಅಮ್ಮ ಸಿಕ್ಕಿದ ಮೇಲೇ ಮದುವೆ ಆಗು, ಆದರೆ ಈಗ ಎಂಗೇಜ್ಮೆಂಟ್ ಮಾಡ್ಕೊ ಅಂತ ಶ್ರವಣ್ ಹೇಳ್ತಾರೆ. ಇಲ್ಲಿ ಅಶ್ವಿನಿಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಅಂತೂ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ದೇವಿಯಾನಿಗೆ ತುಂಬ ಯೋಚನೆ ಆಗುತ್ತೆ. ಯಾಕಂದರೆ ನಾನು ಇವಳನ್ನ ನಾಟಕ ಮಾಡು ಅಂತ ಹೇಳಿ ಮನಸ್ವಿನಿಯಾಗಿ ಕರ್ಕೊಂಡು ಬಂದೆ, ಡೂಪ್ಲಿಕೇಟ್ ಮನಸ್ವಿನಿಯಾಗಿ. ಎಲ್ಲಿ ನೋಡಿದ್ರೆ ನಿಜವಾಗ್ಲೂ ಶ್ರವಣ್ ಇವಳು ಲೈಫ್ ಸೆಟಲ್ ಮಾಡೋಕೆ ಹೋಗ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು ಅನ್ನೋದು ದೇವ್ಯಾನಿಯ ಇಂಟೆನ್ಷನ್ ಆಗಿರುತ್ತೆ. ತದನಂತರ ಎತ್ತ ಕಡೆ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಅಜಿತ್ ನನ್ನ ಈ ಕಡೆ ಸತ್ಯನ ಕೂಡ ಇರಬೇಕಿದ್ರೆ ಭೂಮಿ ಬಂದಿದ್ದೆ ನಿಜವಾಗ್ಲೂ ರೇಗ್ಸೋಕೆ ಶುರು ಮಾಡ್ತಿದ್ದಾಳೆ. ಸತ್ಯನ ನಿಮಗೆ ಗೊತ್ತಾ, ನಿಜವಾಗ್ಲೂ ನಮ್ಮ ಅಜಿತ್ ಸಾಹೇಬ್ರು ಮುಖದಲ್ಲಿ ಎಷ್ಟು ಕೆಣ್ಣದಂಥ ಕೋಪ ಇದೆ, ಏನು ಬೆಂಕಿ ಕಾಡ್ತದೆ. ಇನ್ನು ಮುಂದೆ ನಾನಂತೂ ಯಾವುದೇ ಕಾರಣಕ್ಕೂ ಟೀನಂತೂ ಹೊಲೆ ಹಚ್ಚಿ ಮಾಡೋದಿಲ್ಲ. ನಮ್ಮ ಸಾಹೇಬ್ರು ಬೆಂಕಿ ಕಾಡ್ತಿರೋ ಈ ಒಂದು ಬೆಂಕಿಯಲ್ಲ ನಾನು ನನ್ನ ಟೀನ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ. ಯಾಕೆ ಭೂಮಿ ಇಷ್ಟು ರೇಗಿಸ್ತಾ ಇದೆಯಾ ನೀನು ಅಂತ ಕೇಳೋದಕ್ಕೆ ಇನ್ನೇನು ಸತ್ಯನ ನಿಜವಾಗ್ಲೂ ಈ ಕಡೆ ಅಶ್ವಿನಿ ಫ್ರಾಡ್ ಅನ್ನೋದು ನಮ್ಮ ಮೂವರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದಮೇಲೆ ಶ್ರವಣ್ ಸಾಹೇಬ್ರು ಅಶ್ವಿನಿಗೆ ಒಂದಷ್ಟು ಫೋಟೋ ತೋರಿಸಿ ಅವ್ರ ಮದುವೆ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರು. ಆದರೆ ಅದಕ್ಕೆ ನಮ್ಮ ಸಾಹೇಬ್ರು ಯಾವ ರೀತಿ ಮುಖ ಮಾಡ್ಕೊಂಡಿದ್ರು ಗೊತ್ತಾ, ಅಯ್ಯೋ ನಾನು ಪ್ರೀತಿ ಮಾಡ್ತಿರೋ ಹುಡುಗಿನೇ ಮದುವೆ ಆಗಿ ಹೊರಟೋಗ್ತದಾಳೇನು ಅನ್ನೋದ್ರ ಮಟ್ಟಿಗೆ ಯೋಚನೆ ಮಾಡ್ತಿದ್ರು. ನಿಜವಾಗ್ಲೂ ಅವಳು ಫ್ರಾಡ್ ಆಗಿದ್ರಿಂದ ಮದುವೆ ಆಗೋದ್ರೆ ಒಳ್ಳೇದೇ ತಾನೆ, ಅದಕ್ಕೆ ಯಾಕೆ ಈ ರೀತಿ ಇರಬೇಕಿತ್ತು, ನಿಜವಾಗ್ಲೂ ಸಾಹೇಬ್ರಿಗೆ ಏನಾದರೂ ಲವ್ ಆಗಿಬಿಟ್ಟಿದ್ಯಾ ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗೆ ಇಲ್ಲಿ ಅದಕ್ಕೆ ನಿನ್ನ ದಡ್ಡಿ ಅಂತ ಹೇಳೋದು, ಎಳ್ಸು ಅಂತ ಹೇಳೋದು. ನಿಜವಾಗ್ಲೂ ಅವಳು ಶ್ರವಣ್ ಮಾವನ್ ಮಗಳೇ ಆಗಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಅವಳು ಶ್ರವಣ್ ಮಾವನ್ ಮಗಳೇ ಅಲ್ಲ ಅಂದಮೇಲೆ ಅವಳು ಯಾಕೆ ಮದುವೆ ಆಗಬೇಕು, ನಿಜ ಹೇಳಬೇಕು ಅಂದರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದು. ಅವಳು ಮುಖವಾಡನ ತೆಗಿಬೇಕು ಅಂತ ಕಾಯ್ತಾ ಇದ್ದೀನಿ ನಾನು, ಒಂದು ಸಾಕ್ಷಿ ಸಿಗಲಿ ಅಂತ, ಎಲ್ಲರ ಮುಂದೆ ತೆರೆದಿಟ್ಟು ಅವಳ ಬಂಡವಾಳವನ್ನು ಆಚೆಗೆ ತೆಗಿಬೇಕು ಅಂತ. ಅಂಥದ್ರಲ್ಲಿ ಅವಳು ಈ ರೀತಿ ಮದುವೆ ಆಗಿ ಹೋದರೆ ಖಂಡಿತ ಅದು ತಪ್ಪಾಗತ್ತೆ ಅಂತ ಹೇಳಿ ಅಚ್ಯುತ್ ಅವರು ಹೇಳ್ತಾರೆ. ತದನಂತರ ಇಲ್ಲಿ ಸತ್ಯಣ್ಣ ಅಂತೂ ನಿನ್ಗೆ ಗೊತ್ತಿದೆಯಾ ಅಚ್ಯುತ, ಯಾವಾಗ ಭೂಮಿ ಈ ರೀತಿ ಹುರ್ಕೋತಾಳೆ ಅಂತ, ನೀನು ಯಾವುದಾದ್ರೂ ಹುಡುಗಿನ ಈ ರೀತಿ ನೋಡೋದು ಹೊಗಳೋದು ಮಾಡ್ತೀಯ ಅಲ್ವಾ, ಆಗ ಇವಳಿಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳಿ ಸತ್ಯನ ಭೂಮಿ ಕಾಲಲ್ಲಿ ಹೇಳಿದ್ದಾರೆ. ಆದರೆ ಭೂಮಿಗೆ ಬೇಜಾರೇ ಆಗಲ್ಲ. ಯಾಕಂದರೆ ಇಲ್ಲಿ ಸತ್ಯನ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಸಾಕ್ಷಿ ಹೋದ ನಂತರ ತುಂಬ ಡಿಪ್ರೆಸ್ಡ್ ಆಗಿದ್ರು. ಬಟ್ ಇವತ್ತು ಮೊದಲ ಹಾಗೆ ಮಾತಾಡ್ತಿರೋದು ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಅದೇ ಕಾರಣಕ್ಕೆ ಅದನ್ನೇ ಹೇಳ್ತಾಳೆ ಸತ್ಯಣ್ಣಗೆ. ಸತ್ಯಣ್ಣ ನಿಜವಾಗ್ಲೂ ನೀವು ಈ ರೀತಿ ಮಾತಾಡಿ ಕಾಲು ಎಳಿತಿರೋದು ನಂಗೆ ತುಂಬ ಖುಷಿ ಆಗ್ತದೆ. ಯಾಕೆ ಗೊತ್ತಾ, ಮೊದಲು ನೀವು ಹೀಗೆ ಇದ್ರೆ ಈಗ ನಮ್ಮ ಮೊದಲಿನ ಸತ್ಯನ ಕಾಣಿಸ್ತಿದ್ದಾರೆ, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿದಾಗ ಅಯ್ಯೋ ಅಂತ ಹೇಳಿ ಸತ್ಯನ ಹೇಳಿದಾಗ ಈ ಕಡೆ ಅಚ್ಯುತ ಖಂಡಿತವಾಗ್ಲೂ ಈ ವಿಷಯದಲ್ಲಿ ನಾನು ಕೂಡ ಭೂಮಿಗೆ ಸಪೋರ್ಟ್ ಅಂತ ಹೇಳ್ತಾರೆ. ಇತ್ತ ಕಡೆ ಅಚ್ಚಿ ತುಂಬ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಕೂಡ ಬರ್ತಾರೆ. ಸಂಗೀತ ನಿಜವಾಗ್ಲೂ ನಮ್ಮ ಶ್ರವಣ್ಗೆ ಏನಾಗಿದೆ, ಹುಡುಗ ಅಂತ ಊರೆಲ್ಲ ಹುಡುಕ್ತಾನೆ, ಮನೆಯಲ್ಲಿ ಹುಡುಗ ಇಟ್ಕೊಂಡು ಏನಾಗಿದೆ ಅವನಿಗೆ,
ಇದನ್ನೇ ಅಲ್ವಾ ತುಪ್ಪಕ್ಕೆಲ್ಲ ಊರೆಲ್ಲ ಅಲಿತಾರಂತೆ ಮನೆಲ್ಲ ಇಟ್ಕೊಂಡು ಅಂತ. ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಕ್ಕೆ ನಮ್ಮ ನಚ್ಚನೇ ಇದಾನಲ್ವಾ, ನಮ್ಮ ನಚ್ಚಿ ಜೊತೆ ಅಶ್ವಿನಿ ಮದುವೆ ಮಾಡಿಸ್ಬಹುದಲ್ಲ ಮನಸ್ವಿನಿದು ಅಂತ ಅಜ್ಜಿ ಹೇಳಿದಾಗ ಒಂದು ಕ್ಷಣ ಸಂಗೀತ ಅವ್ರಿಗೆ ಎದೆ ದಡ್ಡನ್ಬಿಡ್ತಾ. ಬಟ್ ಅದನ್ನು ತುಂಬ ಹುಷಾರಾಗಿ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಸಂಗೀತ ಅವರು. ಅಮ್ಮ ನೀನು ಹೇಳ್ತಿರೋದೇನು ನಿಜ, ಖಂಡಿತ ನನ್ನ ತಮ್ಮನ ಮಗಳ ಮದುವೆ ನನ್ನ ಮಗನ ಜೊತೆ ಆದರೆ ತುಂಬ ಖುಷಿ ಆಗುತ್ತೆ, ಬಟ್ ಅಜ್ಜಿ ಜೊತೆ ಮದುವೆ ಅಂತ ಹೇಳ್ತಿದ್ವಿ, ಈಗ ಅದು ತಮ್ಮನ ಜೊತೆ ಆದರೆ ಏನು ಚೆನ್ನಾಗಿರುತ್ತೆ ಅಂದಾಗ ಅಜ್ಜಿತ್ಗೆ ಮತ್ತು ಮನಸ್ವಿನಿಗೆ ಆ ಮನಸ್ಸು ಇರಲಿಲ್ಲ. ಆಗ ಅವ್ರು ಅಂದ್ಕೊಂಡು ಗೊತ್ತೂ ಇರಲಿಲ್ಲ ಅವ್ರಿಗೆ ಅದೆಲ್ಲ. ನಾವು ಮಾತಾಡ್ಕೊಂಡಿದ್ವಿ ಈ ರೀತಿ ನಚ್ಚಿ ಮತ್ತು ಅಲ್ಲಿ ಮನಸ್ವಿನಿ ಮದುವೆ ಆದರೆ ಖಂಡಿತ ಶಾರದಾ ಅರ್ಧ ಕನಸು ಈಡೇರುತ್ತೆ ಅಂದಾಗ ಹೌದಮ್ಮ ಅಂಜು ಮನ್ಸಲ್ಲಿ ಮಾತ್ರ ಆ ರೀತಿ ಬಿತ್ತಿದ್ದು, ಅದರಿಂದ ಏನೇನಾಯಿತು ಅಂತ ನೋಡಿದ್ಯಲ್ವ, ತುಂಬ ಮನ್ಸುಗಳೆಲ್ಲ ದೂರ ಆಗಿಬಿಟ್ವು. ಅದಕ್ಕೆ ಮತ್ತೆ ನನ್ನ ಮಗನ ವಿಷಯದಲ್ಲಿ ಈ ರೀತಿ ಆಗೋದು ನಂಗೆ ಇಷ್ಟ ಇಲ್ಲ. ಜೋಗ್ತಿಯಮ್ಮ ಬಂದಾಗ ಒಂದು ಮಾತು ಹೇಳಿದ್ರು ಕೇಳಿದೆ, ಅವ್ನ ಮನಸ್ಸಲ್ಲಿ ಯಾವುದೋ ಹುಡುಗಿ ಇದ್ದಾಳೆ, ಅದೇ ಕಾರಣಕ್ಕೋಸ್ಕರನೇ ನಿಜವಾಗ್ಲೂ ನಾನು ಈ ಮದುವೆ ಬೇಡ ಅಂತ ಹೇಳ್ತಿರೋದು. ಮತ್ತೆ ಅವನು ಇನ್ಯಾರನ್ನೋ ಪ್ರೀತಿಸಿ ಮತ್ತೆ ಇವಳ ಜೊತೆ ಮದುವೆ ಫಿಕ್ಸ್ ಆಗಿ ಸುಮ್ಮನೆ ಆಗಬೇಕು. ಇವತ್ತಿನ ಕಾಲದವ್ರ ಜೊತೆಗೆ ಫಾರಿನಲ್ಲಿ ಬೇರೆ ಇದು ಬಂದ, ಅವ್ನ ಲೈಫಲ್ಲಿ ಹುಡುಗಿ ಇಲ್ಲ ಅಂದರೆ ತುಂಬಾ ಡೌಟ್ ಆಗುತ್ತೆ ಅಂತ ಹೇಳಿದಾಗ ನೀನು ಹೇಳ್ತಿರೋದು ಸರಿ ಅಂತ ಅಜ್ಜಿ ಕೂಡ ಒಪ್ಕೋತಾರೆ. ಈ ಕಡೆ ದೇವಿಯಾನಿ ಮತ್ತು ಅಂಜು ಅಶ್ವಿನಿನ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಅಷ್ಟರಲ್ಲಿ ಶ್ರವಣ್ ಕೂಡ ಬರ್ತಾರೆ. ಶ್ರವಣ್ ಬಂದಿದ್ದ ಇಲ್ಲಿ ಅಶ್ವಿನಿ ನನಗೆ ಈಗಲೇ ಮದುವೆ ಬೇಡಪ್ಪ, ಯಾಕೆ ನಾನು ಅಚ್ಯುತ್ ಮತ್ತು ಭೂಮಿ ಆ ರೀತಿ ಮಾತಾಡಿದ್ರು ಅಂತ ನೀವು ನನ್ನ ಮದುವೆ ಫಿಕ್ಸ್ ಮಾಡೋಕ್ಕೆ ಯೋಚನೆ ಮಾಡಿಬಿಟ್ರ ಅಂದಾಗ ಅಯ್ಯೋ ಇಲ್ಲ ಮಗಳೇ, ನೀನು ಅಶ್ವಿನಿ ಮತ್ತು ಅಚ್ಯುತ್ ಮತ್ತು ಭೂಮಿ ಈ ರೀತಿ ಮಾತಾಡಿದ್ರು ಅಂತ ಹೇಳೋಕ್ಕೂ ಮುನ್ನನೇ ನಾನು ನಿನಗೆ ಹುಡುಗನ ನೋಡ್ತಿದ್ದೆ ಅಮ್ಮ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಶ್ರವಣ್ ಹೊರಟ್ಬಿಡ್ತಾರೆ. ನಂತರ ಇಲ್ಲಿ ದೇವಿಯಾನಿಗೆ ಅಂಜು ಹೇಳ್ತಾಳೆ, ಅಮ್ಮ ನಿಜವಾಗ್ಲೂ ತುಂಬ ಖುಷಿಯಿಂದ ಮದುವೆ ಆಗಿ ಹೋಗಬೇಕು, ನೀನು ಕೊಡೋಕ್ಕಿಂತ 10 ಪಟ್ಟು ಅಲ್ಲ ಅವಳಿಗೆ ಸಿಗತ್ತೆ ಮದುವೆ ಆಗಿ ಹೋದರೆ, ಆದರೆ ಅವ್ಳಿಗೆ ಯಾಕೆ ಮದುವೆಗೆ ಒಪ್ಕೋತಿಲ್ಲ, ಅವಳಿಗೇನಾದರೂ ಅಚ್ಯುತ್ ಬಗ್ಗೆ ಮೋಹ ಇದೆಯಾ, ಅಚ್ಯುತ್ ಬಗ್ಗೆ ಪ್ರೀತಿ ಇದೆಯಾ ಅಂತ ಹೇಳಿದಾಗ ಅಲ್ಲಿಗೆ ಅಶ್ವಿನಿ ಎಂಟ್ರಿ ಕೊಟ್ಟಿದ್ದೆ. ಆ ರೀತಿ ಏನೂ ಅಲ್ಲ, ನಿಜವಾಗ್ಲೂ ನನಗೂ ಕೂಡ ಪ್ರೊಫೆಷನಲ್ ಎಥಿಕ್ಸ್ ಇರುತ್ತೆ, ನಾವು ಇಲ್ಲಿಗಲ್ ಮಾಡಿದ್ರು ಅದಕ್ಕೂ ಒಂದು ಎಥಿಕ್ಸ್ ಇರುತ್ತೆ, ಹಾಗಾಗಿ ನಾನು ಬೇಡ ಅಂತಿರೋದು ಅಷ್ಟೇ, ನಾನು ನನ್ನ ಕುಟುಂಬಕ್ಕೆ ಹೋಗ್ತೀನಿ ಕೆಲಸ ಮುಗಿದ್ಮೇಲೆ ಅಂದಾಗ ಇಲ್ಲಿ ನೀನು ಭದ್ರನಿಂದ ಪರಿಚಯ ಆದರೆ ನಿನ್ನ ಫ್ಯಾಮಿಲಿಗೆ ನೀನು ಇಲ್ಲಿದೆಯಾ ಅಂತ ಗೊತ್ತಾ, ನಿನ್ನ ಫ್ಯಾಮಿಲಿ ಯಾರು ಎಲ್ಲವನ್ನ ದೇವಿಯಾನಿ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಕೊನೆಗೂ ರಾಣ ಮಗಳು ಅನ್ನೋ ವಿಷಯ ಓಪನ್ ಆಗತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇತ್ತ ಕಡೆ ಭೂಮಿ ಹೋಗಿದೆ ಜೊತೆಗೆ ನಾನು ಈ ಮನೇಲಿ ಇರಲಾಗಿ ನೀವು ಖರ್ಚು ಮಾಡಿದಂಥ ದುಡ್ಡನ್ನು ತೊಗೊಳ್ಳಿ, ದಯವಿಟ್ಟು ನೀವು ಲಾಯರ್ ಫೀಸ್ ನೋಡ್ಕೋತಿದ್ರ, ಇದನ್ನು ನಿಮ್ಮ ಮೇಲೆ ಇರೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂದಾಗ ನಾನು ನಿನ್ನ ಗಂಡ ಇದನ್ನೆಲ್ಲ ಕೊಡು ಅಂದರೆ ಅಂತ ಹೇಳಿ ತುಂಬ ಕೆಂಡಾಮಂಡಲ ಆಗಿಬಿಡ್ತಾರೆ ಅಚ್ಯುತ. ಆದರೆ ನೀವು ನಂಗೆ ಪರ್ಮನೆಂಟ್ ಗಂಡ ಅಲ್ವಲ್ಲ, ಡ್ಯೂಪ್ಲಿಕೇಟ್ ಗಂಡ ತಾನೇ ಅಂತ ಭೂಮಿ ಹೇಳಿದ ತಕ್ಷಣ ಅಚ್ಯುತ್ ಮನಸ್ಸು ಖಾಸಿ ಆಗುತ್ತೆ, ಕೋಪ ಮಾಡ್ಕೋತಾರೆ, ಹೋಗಿ ಮಲ್ಕೋತಾರೆ. ತದನಂತರ ಇಲ್ಲಿ ಭೂಮಿ ಏನಪ್ಪ ಆಯಿತು ಅಚ್ಯುತ್ ಸಾಹೇಬ್ರಿಗೆ, ನಿಜ ಅಲ್ವಾ ಒಂದೆರಡು ದಿನ ಆಯ್ತು, ವರ್ಷಾನ್ಗಟ್ಲೆ ಇದ್ದೀನಿ, ತೀರ್ಸೇ ಹೋಗಬೇಕು ಅಂತ ಅವಳು ಮಲ್ಕೊಂಡ್ಮೇಲೆ ಅಜ್ಜುತ್ ಎದ್ದದ್ದ ಅದೇ ಒಂದು ಡೈರಿಯಲ್ಲಿ ಏನೋ ಬರೆದಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತಾರೆ. ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.